ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಬೇರೆ ಬೇರೆ ಕೆಲಸದ ಒತ್ತಡ ಮಧ್ಯದಲ್ಲಿ ಸಂಜೆ ನಮ್ಮ ಮನೆಗೆ ಬಂದಾಗ ಈ ರೀತಿ ಒಂದು ಪತ್ರಕವನ್ನು ಮನೆಯಲ್ಲಿ ಇಟ್ಟು ಹೋಗಿದ್ದರು. ನಮ್ಮ ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಅನ್ನುವಂಥದ್ದು ಭಾರಿ ದೊಡ್ಡದಾಗಿರುವಂಥ ನಮ್ಮ ಸಂಸ್ಕೃತಿಗೆ ಸಂಬಂಧವನ್ನು ಬೆಸೆದುಕೊಂಡಿರುವಂಥ ಒಂದು ಕಲೆ. ನಮ್ಮ ಚಾನಲ್ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿ ಕಲೆಯ ಬಗ್ಗೆ ತೋರಿಸಲಿಕ್ಕಿರುವಂಥದ್ದು. ಈ ರೀತಿಯ ಯಕ್ಷಗಾನದಲ್ಲಿ ಒಂದು ಚಿಕ್ಕ ಮೇಳ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಮಳೆಗಾಲದ ಸಂದರ್ಭದಲ್ಲಿ ಯಕ್ಷಗಾನ ಅಂದರೆ ಸುಮಾರು ನವಂಬರಿಂದ ಹಿಡಿದು ಮೇವರೆಗೆ, ಅಂದರೆ ಲಕ್ಷದೀಪದಿಂದ ಹಿಡಿದು ಪತ್ತನಾಜೆವರೆಗೆ ಯಕ್ಷಗಾನ ನಡೀತದೆ. ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 40 ಮೇಳಗಳು ಪ್ರತಿ ಊರುಗಳಿಗೆ ತಿರುಗಾಟ ನಡೆಸ್ತವೆ. ಈ ಕಲಾವಿದರಿಗೆ ಮಳೆಗಾಲದಲ್ಲಿ ಉದ್ಯೋಗಗಳಿರುವುದಿಲ್ಲ. ಅದರೊಟ್ಟಿಗೆ ತಮ್ಮ ಯಕ್ಷಗಾನವನ್ನು, ಕಲೆಯನ್ನು ಪಸರಿಸಬೇಕು, ಮನೆ ಮನೆಗೆ ತೋರಿಸಬೇಕು, ಮಕ್ಕಳಿಗೆ ಅದರ ಬಗ್ಗೆ ವಿಶೇಷತೆಗಳನ್ನು ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು 4 ರಿಂದ 5 ಜನರ ತಂಡ ಚಿಕ್ಕ ಮೇಳದ ಹೆಸರಿನ ಮುಖಾಂತರ ಪ್ರತಿ ಮನೆಗಳಿಗೆ ಬರ್ತದೆ. ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮದ ಪುದುಂಬಿಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಂದು ಯಕ್ಷಗಾನ ಮೇಳ ನಮ್ಮ ಮನೆಗೆ ಬರ್ತೇವೆ ಅಂತ ಹೇಳಿದರು. ನಾನು ವಿಶೇಷವಾಗಿ ಅರ್ಜೆಂಟಾಗಿ ಅವರು ಇನ್ನು ಬರಬೇಕಷ್ಟೇ, ಬಂದಾಗ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಅಂತೇಳಿ ಗೊತ್ತಿಲ್ಲ. ಆದರೂ ನಿಮಗೆ ಈ ಚಿಕ್ಕ ಮೇಳದ ವಿಶೇಷತೆಯನ್ನು ತೋರಿಸುವ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತೇವೆ. ವಿಶೇಷವಾಗಿ ಮನೆಗಳಲ್ಲಿ ಇರುವಂಥ ಬೇರೆ ಬೇರೆ ಸಮಸ್ಯೆಗಳು, ಪ್ರೇತ ಬಂದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳೇನಾದರೂ ನೆಗೆಟಿವ್ ವೈಬ್ಸ್ ಇದ್ದರೆ ಅದನ್ನು ಪಾಸಿಟಿವ್ ತರಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೂ ಈ ಮೇಳ ಹೊರಡ್ತದೆ. ಅದೇ ರೀತಿಯಲ್ಲಿ ಒಂದು 4-5 ಜನರಿಗೆ ಉದ್ಯೋಗ ಈ ಮೇಳದಿಂದ ಆಗ್ತದೆ, ಅವರ ಬದುಕು ಆಗ್ತದೆ. ಅದರೊಟ್ಟಿಗೆ ಸಂಸ್ಕೃತಿ ಎಲ್ಲ ಕಡೆ ಪ್ರಸರಿಸ್ತದೆ. ಯಕ್ಷಗಾನದ ಮುಖಾಂತರ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಎಲ್ಲ ಕಡೆ ಪ್ರಚಾರ ಆಗುವಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳದ ತಂಡದವರು ಬರ್ತಾರೆ. ಚಿಕ್ಕ ಮೇಳ ತಂಡದವರಿಗೆ ಕಾಯ್ತಾ ಇದ್ದೇನೆ. ಚಿಕ್ಕ ಮೇಳದ ತಂಡ ಬಂದಾಗ ನಿಮ್ಮ ಎದುರುಗಡೆ ಆ ತಂಡದ ಪ್ರದರ್ಶನವನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಜೋರು ಮಳೆಯ ಸಂದರ್ಭದಲ್ಲಿ ಅವರು ಪ್ರತಿ ಮನೆಗಳಿಗೆ ಬರಬೇಕು ಅಂತ ಹೇಳಿದರೆ ಸಾಮಾನ್ಯ ಕೆಲಸ ಅಲ್ಲ, ಸಾಮಾನ್ಯ ಕಷ್ಟ ಅಲ್ಲ ಅದು. ಆದರೂ ಅವರೆಲ್ಲ ಕೂಡ ಎಲ್ಲ ಇಟ್ಕೊಂಡು ಅವ್ರದ್ದೆಲ್ಲ ವಸ್ತುಗಳನ್ನ ಇಟ್ಕೊಂಡು ಮನೆಗೆ ಬಂದು ಕಲೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ ದೇವರನ್ನು ಇಟ್ಕೊಂಡು ಮನೆಗೆ ಬಂದರು. ಮನೆಯ ಒಳಗೆ ಬರ್ತಿದ್ದಾರೆ ನೋಡಿ, ಚೆಂಡೆ ಅದೆಲ್ಲ ಹಿಡ್ಕೊಂಡು ಬರಬೇಕು. ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಅದು ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ಈಗ ಚಿಕ್ಕ ಮೇಳದ ಕತೆ ಪ್ರಾರಂಭ ಆಗ್ತದೆ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು. ತುಂಬಿದಂತಹ ಸಭೆ ಮಧ್ಯದಲ್ಲಿ ಕುಳಿತಿದ್ದವಳು ನಾನು. ಒಮ್ಮಿಂದೊಮ್ಮೆಲೆ ತಟ್ಟನೆ ಎದ್ದು ಬರಬೇಕಾದ್ರೆ ಬಲವಾದ ಕಾರಣ ಉಂಟು. ಏನದು ಕಾರಣ? ಸರಿಯಾಗಿ ಗಮನಿಸಿ. ನಿಮ್ಮ ಸುತ್ತಲೂ 16,008 ಮಂದಿ ನಾರಿಯರಿದ್ದರೂ ಕೂಡ ನಿಮ್ಮ ಗಮನವನ್ನು ನಮ್ಮ ಕಡೆ ಬೀರದೆ ಎತ್ತಲೋ ಒಂದು ಕಡೆಗೆ ನೋಡುತ್ತಾ ಸುಮ್ಮನೆ ನಗಾಡ್ತಾ ಇದ್ದೀರಿ. ಈ ನಗಿನಲ್ಲಿ ಏನೋ ಒಂದು ಗುಟ್ಟು ಅಡಗಿದೆ. ಆದ್ದರಿಂದ ಪ್ರೀತಿಯಿಂದ ಕೇಳುದಿಷ್ಟೇ, ನಿಮ್ಮ ಮನಸ್ಸಿನಲ್ಲಿ ಅಡಗಿರೋ ಗುಟ್ಟಿನ ವಿಚಾರವನ್ನು ಹೇಳಿ ಸ್ವಾಮಿ. ಯಾರತ್ರ ಹೇಳುದಿಲ್ಲ.
ಬಾಮ ಸ್ವಾಮಿ ತುಂಬಿದ ಸಭಾ ಮಧ್ಯದಿಂದ ಓಡೋಡಿಕೊಂಡು ಬಂದು ನಿಮ್ಮ ನಗುವಿನ ಬಗೆ ಏನೆಂಬುದನ್ನು ಕೇಳುತ್ತಾ ಇದ್ದೀಯಲ್ಲ. ಹೌದು. ನಗುವುದಕ್ಕೂ ಕಾರಣವಿದೆ. ಏನು ಸ್ವಾಮಿ? ನಮ್ಮದೇ ಆದಂತಹ ಆನಂದನವನ ಸರಿಯಾಗಿ ಒಮ್ಮೆ ನೋಡು. ನಿಮ್ಮ ನಗುವಿನಲ್ಲಿ ಏನೋ ಒಂದು ವಿಚಿತ್ರ ನಗು ಇರಬಹುದು. ಹೌದಾ? ಆದ್ರೆ ಇವತ್ತಿನ ನಗು ಯಾಕೆಂದ್ರೆ ನನಗೆ ಅರ್ಥವೇ ಆಗಲಿಲ್ಲ. ಕಾರಣ ಉಂಟು. ನಮ್ಮದೇ ಆದಂತಹ ನಂದನವನದಲ್ಲಿ ಅದೆಷ್ಟೋ ಜನ ಸಾಗರವೇ ಇದೆ. ಅದು ಯಾಕೆ? ಯಾಕೆ? ಹಾ ಸನ್ಯಾಸಿ ಒಬ್ಬ ತಪಸ್ಸನ್ನಾಚರಿಸುತ್ತಾ ಇದ್ದಾನೆ. ಹಾ ಆತ ಸಾಮಾನ್ಯದವ ಅಲ್ಲ. ಯಾರು? ಯಾರು ಗೊತ್ತೇ? ಅರ್ಜುನ. ಹಾ ಸ್ವಾಮಿ, ಹಾ. ಅರ್ಜುನನಿಗೆ ಬಂದ ಅವಸ್ಥೆ ಏನು ಸ್ವಾಮಿ? ಎಲ್ಲರೂ ಹೇಳ್ತಾ ಇದ್ದಾರೆ. ಹೇಗೆ? ಕಾವಿ ವಸ್ತ್ರವನ್ನು ಹುಟ್ಟಿದ್ದಾನೆ, ಹಾ. ಗಡ್ಡವನ್ನು ಬಿಟ್ಟಿದ್ದಾನೆ. ಹಾ. ಈ ರೀತಿ ವೇಷ ಮಾಡ್ಲಿಕ್ಕೆ ಕಾರಣ ಏನು? ಕಾರಣ ಉಂಟು. ಎಲ್ಲರೂ ಇದ್ದವರೆಲ್ಲರೂ ಹೇಳುವುದು ಹೇಗೆ? ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಕೇಳ್ತಾ ಇದ್ದಾರೆ. ಹೌದೇ? ಹೌದು. ಯಾಕಾಗಿ? ಕಾರಣ ಉಂಟು. ಏನು? ನನ್ನ ತಂಗಿಯನ್ನು ಪ್ರೀತಿಸಿದ್ದಾನೆ. ಹಾ. ಮದುವೆಯಾಗುವುದಕ್ಕೋಸ್ಕರವಾಗಿ ಈ ರೀತಿಯ ನಾಟಕವನ್ನಾಡುತ್ತಾ ಇದ್ದಾರೆ. ಈ ರೀತಿ ಮಾಡು ಎಂಬಂತಹ ಉತ್ತೇಜನ ಕೊಟ್ಟವನೇ ನಾನು. ಯಾಕೆ ಬಲ್ಲೆಯ? ಯಾಕೆ? ನನ್ನ ಅಣ್ಣನಾದಂತಹ ಬಲಭದ್ರ ನನ್ನ ತಂಗಿಯನ್ನು ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬ ಹಾಗೆ ನಿಶ್ಚಯಿಸಿಕೊಂಡಿದ್ದಾನೆ. ಸೂರ್ಯೋದಯಕ್ಕೆ ಸರಿಯಾಗಿ ಬಾಸಿಂಗವನ್ನು ಬೆಳೆದು ಬರ್ತಾನೆ. ಆ ಸಂದರ್ಭಕ್ಕೆ ತಂಗಿಯನ್ನು ಅಪಹರಿಸಿಕೊಂಡು ಪಾರ್ಥ ಮದುವೆ ಆಗ್ತಾನೆ. ಬಂದಂತಹ ಕೌರವನ ಮುಖಭಂಗವಾಗ್ತದೆ. ನನ್ನ ಅಣ್ಣನಾದಂತಹ ಬಲಭದ್ರನ ಗರ್ವವೂ ಭಂಗವಾಗ್ತದೆ. ಇದನ್ನೆಲ್ಲ ನೆನೆಸಿಕೊಂಡು ಕಿರುನಗೆಯನ್ನು ಬೀರಿದ್ದೇನೆ ಹೊರತು ಯಾವುದೋ ಒಂದು ತರುಣಿಯನ್ನು ಆಲೋಚನೆ ಮಾಡಿ ಅಲ್ಲ. ಎಲ್ಲ ವಿಚಾರವನ್ನು ಈಗ ತಿಳಿಸಿಕೊಂಡಿದ್ದೇನೆ. ನಿಮ್ಮ ನಗುವಿನ ಬಗ್ಗೆ ಏನು ಅಂತ ನನಗೆ ಅರ್ಥವಾಗುತ್ತಾ ಹೋಗುದಿಲ್ಲ. ಇದೆಲ್ಲ ನಿಮ್ಮ ಮಹಿಮೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ದುಷ್ಟನಾದ ಮುರಾಸರನ್ನು ಕೊಂದ ಕಾರಣ ಮುರಾಂತಕನೆಂಬ ಹೆಸರಿಗೆ ಕೂಡ ಪಾತ್ರರಾಗಿದ್ದೀರಿ. ನಿಜ ಸ್ವಾಮಿ, ಲೋಕಕ್ಕೆ ಒಳಿತನ್ನು ಮಾಡುವವರು ನೀವು. ಹೌದು. ನಿಮ್ಮ ಮಹಿಮೆಯನ್ನು ಹೊಗಳಿಕೆ ನಾನ್ಯಾರು ಸ್ವಾಮಿ? ಸಾವಿರ ನಾಲಿಗೆ ಇಲ್ಲಂತ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಸಂತೋಷ ಆಗುದು ಯಾಕೆ ಗೊತ್ತುಂಟು? ಯಾಕೆ? ನನ್ನ ನಾದಿನಿ ಸುಭದ್ರೆಗೆ ಕಲ್ಯಾಣ ಆಗ್ತದಲ್ವೇ? ಹೌದು. ಆ ವ್ಯವಸ್ಥೆಯನ್ನು ನೀವು ಕಲ್ಪಿಸಿಕೊಡುತ್ತೀರಲ್ಲ, ಆದಷ್ಟು ಬೇಗ ನೆರವೇರಿಸಿ. ಸರಿ. ಹಾಗೆ ನಮಸ್ಕಾರ. ಯಾನು ಪಿ.ಟಿ. ಪ್ರಸಾದ್ ಪಂಡದು ಮತ್ತು ಸದ್ಯಗೂ ಧರ್ಮಸ್ಥಳ ಮೇಲೋಡು ಭಾಗವತರ ಅದುಲ್ಲ, ಸಂಗೀತ ಭಾಗವತರ ಅದುಲ್ಲ. ಬುಕ್ಕ ಅಕ್ಕಿ ತುಂಬ 10-22 ವರ್ಷ ಆಂಡಿನ ಮೇಲೋಡು ತಿರುಗಾಟ ಮಾಡ್ತದೆ, ಬೇತೆ ಬೇತೆ ಮೇಲೆ ತಿರುಗಾಟ ಮಾಡ್ತಂದಿಲ್ಲ. ಇತ್ತೆ ಈ ಅರೆಗರಡು ಮೇಲೋ ಹೋಗೋದಿಲ್ಲ ಅಂಚ ಈ ಮರಿಯಲೋಡು ಇತ್ತೆ ಚಿಕ್ಕ ಮೇಳ ಪಂಡ ಮಾಡ್ತೋಲ್ಲ ಅಂತ. ಈ ಚಿಕ್ಕ ಮೇಲಿನ ಶಿವಪ್ರಸಾದರಲ್ಲಿ ಎಡೆ ಬರ್ತದೆ ಎಂಕ್ಲ
ഇപ്പോൾ ಚಿಕ್ಕ ಮೇಳದ ಬಗ್ಗೆ ಆಯ್ತು ಪನ್ಪುಣ ಬಂದ ದಾಯಿಗೆ ಉಂಡೊಂದು ಬಂದ ಒಂಜಿನೇ ಆಯ್ತು ಕಥಾ ಸಾರಾಂಶ ಜನಗಳಿಗೆ ತೆರಿಪಾರು ಇಲ್ಲೆಡೆಗೆ ಬುಕ್ಕೊಂಜಿನ ಕಲಾವಿದರ ಜೀವನಕ್ಕೋಸ್ಕರ ಅರೆಗರಡು ಮಲ್ಲ ಮೇಲಡು ಕೆಲ ಜೀವನ ಮಂತೊಂದಿಪ್ಪ ಅಂಚನೆ ಮರ್ಯಾರಡು ಬೇತೆ ವ್ಯವಹಾರ ಉದ್ಯೋಗ ಗೊತ್ತಿಪ್ಪುಜಿ ಕೃಷಿತ ಬಗ್ಗೆ ಮಾತಾಡಿ ತಿಳಿದಿಪ್ಪುಜಿ ಅಂಚ ಈ ಚಿಕ್ಕ ಮೇಳ ಅವಲಂಬಿಸಾದು ಐತ ಮುಖದ ಜೀವನ ಸಾಂಸಾರಿಕ ಜೀವನ ಮಾತೆಗಳ ನಡಪೊಂದಿಲ್ಲ ಈ ಚಿಕ್ಕ ಮೇಲೆ ಒಕ್ಕೂಟ ಅಂದ್ರೆ ರಚನೆ ಆಯ್ತಂಡು ಆ ಒಕ್ಕೂಟ ಸಾಧಾರಣ 40-50 ಚಿಕ್ಕ ಮೇಲೆಲ್ಲ ಅದು ಸಾಧಾರಣ ಒಂದು 500 ಕಲಾವಿದರು ಮಿತ್ತೆ ಜೀವನ ಅಂತ ಒಂದಿಲ್ಲ ಆ ಒಕ್ಕೂಟದ ಚಿಕ್ಕ ಮೇಲೆಡು ಇದು ಒಕ್ಕೂಟ ಆಯ್ಬೇಕು ಆಯ್ಕೊಂದು ನಿಜ ಒಂದು ನಿರ್ದಿಷ್ಟವಾದ ಸ್ನಾನಮಾನ ಅಂದು ಚಿಕ್ಕ ಮೇಲೆಗೆ ಬರ್ತಾನೆ ಮಂಟಪ ಆಯ್ಕೊಂದು ಕೇನೆ ಉಳ್ಳಿಂದ ಆತಂದು ಬುಕ್ಕೊಂಜಿನ ಮನೆ ಅಂಕಲ ದೇವಸ್ಥಾನ ಬಿದ್ದಾನೆ ಚಿಕ್ಕ ಮೇಳ ಅಂಕಲ ಪುದುಂಬಿಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಧರ್ಮಸ್ಥಳ ಗ್ರಾಮ ಬಿದ್ದಾಡ್ತಂದಿಲ್ಲ ಅಂಚೆ ಚಿಕ್ಕ ಮೇಲೆ ಪೋಯಿನ ಅಲ್ಪ ದಾಯ್ತ ಉಪಯೋಗ ಇಲ್ಲದಾಗಲಿದಾಯ್ತ ಉಪಯೋಗ ಬಣ್ಣ ಎಡ್ಡೆ ಬಣ್ಣ ಒಂದು ದುಮ್ಮೂರು ಪರಂಪರೆ ಬತ್ತ ನಾವು ದುಷ್ಟ ಶಕ್ತಿ ನಾಶ ಆಪನು ಪ್ರೀತ ಬಾತ ಪೀಠದ ಪಿಶಾಚಿ ಎಂಚಿನ ದೂರ ಆಪನು ಹೇಳಿದ್ದು ವಾಸ್ತು ದೋಷ ಪರಿಹಾರ ಆಪನು ಇಲ್ಲಾಗ ಮಾತು ಎಡ್ಡೆ ಬಣ್ಣ ಮಲ್ಲಾಗ್ಲಿಗೆ ಒಂಜಿ ಆಟ ಗೊಬ್ಬವೇರು ಇಂಜ ಖರ್ಚು ಮಾತು ಪಾಪದ ಹೇಗೆ ಮಾಡ್ಬೋದು ಇಲ್ಲ ಗೆಜ್ಜೆ ಸೇವೆ ಮಾಡ್ತೀನಿ ನಾವು ಆಟ ಗೊಬ್ಬನ ಫರವಣೆ ಆಯ್ತಲ್ಲ ಉಂಡು ಮಂದಿ ನಂಬಿಕೆ ಬೊಕ್ಕೆ ಚಿಕ್ಕ ಮೇಲೆ ಪೋನಾಗ ಪ್ರತಿಯೊಂದು ಐತ ಬಗ್ಗೆ ಎಡ್ಡೆ ವಿಷಯ ಬಂದ್ಪೇರು ಬರೋಡು ಈ ವರ್ಷ ಪೋನ ಬರ್ಪೇಶ್ವರ ಬಲ್ಲೇನೆ ಮಗಿತ್ತು ಹೆಚ್ಚಿನ ಕೊಟ್ಟು ಬುಕ್ಕ ಐತ ಬಗ್ಗೆ ಕೆಲವುದಾಗೆ ದಾದಂದೆ ಗೊತ್ತಿದ್ದಿ ಚಿಕ್ಕ ಮೇಲೆ ಮಂಡೆ ಚೆನ್ನಾಗಿ ಗೊತ್ತಿದ್ದ ವಿಷಯಗಳ ಕೇಳಬೇಕು ವಿವರಣೆ ಕೊನೆಯಾಗಲಿ ಬಾರಿ ಖುಷಿ ಆಗ್ಬೋದು ಖುಷಿ ಆದಿಲ್ಲ ಬಾರಿ ಹುರುಳುಡೆ ಸ್ವಾಗತ ಮಾಡ್ಪೇರು ಸ್ವಾಗತ ಒಂದು ಎಡ್ಡೆ ಗುಬ್ಬಾಬೇರು ಆ ವಿಷಯ ಕಡಿಮೆ ಆಗ್ತದೆ ಈಗ ಹಾರ್ತಿಗೆ ಪ್ರತಿಯೊಂದು ವಿಷಯಗಳಿಗೆ ಎಡ್ಡೆ ಅಂತಂದ್ರೆ ಮೊನ್ನ ಕಾರ್ಪೊರೇಟ್ ಅವಾರ್ಡ್ ಬುಕ್ಕ ಫೋನಾಗ ಎಂಕನ ಎದ್ಕೊಂಡು ಕಡಪುರದು ಕೊರ್ಪಣ ಬಾರಿ ಪ್ರೀತಿ ಕಡಪುರ ನೆಕ್ಸ್ಟ್ ವರ್ಷ ಬಲ್ಲೇನು ಮಾಡ್ಪೇರು ಮಾತಿಲ್ಲ ಅಂಚನೆ ಹೆಂಚಿನ ಎಲ್ಲೆಲ್ಲಿ ವಿಷಯ ಚಿಕ್ಕ ಮೇಳದನ ಆಟಿಕಳಂಜನ ಬಾಕಿದ ಕೃಷಿಯರ್ನ ಮತ್ತು ಎಲ್ಲೆಲ್ಲಿ ವಿಷಯ ಬಾಕಿ ಇರಲಿಲ್ಲ ತೋಜವೇಜರು ಬೇರೆ ಅಂಕಲ್ನ ಶಿವಪ್ರಸಾದರು ನೆನ್ನೊಂದು ಪ್ರಸಾರ ಮಾಡ್ತಾ ಮಕ್ಕಳಿಗೆ ಮಾತೆಲ್ಲ ಸಪೋರ್ಟ್ ಮಾಡಿಕೊಂಡು ಏನೊಂದು ಬೇಡಿಕೆ